ಮೊದಲು ನನ್ನನ್ನು ಯಾರು ಭೇಟಿ ಮಾಡಿದ್ದು ಅನ್ನೋದಕ್ಕೆ ಫಸ್ಟ್ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ನಾನೀಗ ಅಲ್ಲಿ. ಸರ್ ಕೊಡ್ತೀನಿ ನೋಡಿ, ಒಂದು ಸೆಕೆಂಡ್ ಸ್ಟಾಪ್ ಮಾಡು. ನೋಡಿ, ನನಗೆ ನಿಮಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ ಅಲ್ಲಿ. ಸರ್ ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಒಂದು PA. ಇದಾದ ನಂತರ ಎಲ್ಲಾರ್ ಶಿವರಾಮೇಗೌಡ ಮಾತಾಡ್ತಾರೆ. ಎಲ್ಲಾರ್ ಶಿವರಾಮೇಗೌಡ ಮಾತನಾಡಿ DK ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅಂದ್ಬಿಟ್ಟು. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ? ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದೆ ಅಣ್ಣ. ಹಾ ಹೌದಣ್ಣ. ಇಲ್ಲಿ ನೀನ್ ಸದಾಶಿವ ನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ಲಿ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಗುತ್ತೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲವಾ? ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಔಟ್ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ. ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಇದು DK ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ? ಯಾಕೆ ನಾನು ನಿಮಗೆ ಫುಲ್ ಕಂಟೆಂಟ್ಸ್ ಕೊಡ್ತಾ ಇಲ್ಲ ಅಲ್ಲಿ ಲಾಸ್ಟಲ್ಲಿ. ಮಾಡ್ತೀವಿ, ಫೈನಲ್ ಮಾಡ್ತೀವಿ, ಸ್ವಲ್ಪ ಫೈನಲ್ ಮಾಡ್ತೀವಿ. ಇದು ಕಂಟೆಂಟ್ಸ್ ಮಾಡೋದು ಅದು ಹೆಂಗೆ ಕರ್ಕೊಬಂದ ನಾವೇನು ಅವ್ರ ಪಾತ್ರ ಅನ್ನೋದು ಆನ್ ಮಾಡೋದು, ಪ್ಲೇ ಮಾಡೋದು. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ. ಅವರ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕೊಂಡ್ಬಂದು ದೇವ್ರಿಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ. ಅವರು ಕೇಳಿಸ್ಕೊಂಡ್ರಲ್ಲ ಯಾರು ಮಾಡ್ತಾವ್ರೆ ಅಂತ ಹೇಳಿ. ಸರ್ ಒಂದು ನಿಮಿಷ, ನಿಮಗೆ ಬೇಕಾಗಿರೋದು ಯಾರು ಅಂತ ಅಂದ್ರೆ ಇದರಲ್ಲಿ ಪಾತ್ರಧಾರ ಯಾರು, ಏನ್ ಮಾಡ್ತಾವ್ರೆ ಇದರಲ್ಲಿ ಇಲ್ಲಿ ಕೇಳ್ರಿ. ನಾವು ಇದು ಎಂಕ್ವೈರಿ ನಡೀತಿರೋದ್ರಿಂದ ಸರ್ ನಿಮ್ಗೆ ಸಂತೋಷ ಹೇಳಿ ಕೇಳಿಲ್ಲಿ. ನಾವು ಸಬ್ಜೆಕ್ಟ್ ಅಷ್ಟೇ ಕೊಡೋದು, ಇದ್ರಲ್ಲಿ ಪಾತ್ರ ಯಾರು ಅಂತ ಅಷ್ಟೇ ಬೇಕಾದ್ರೆ ನಿಮ್ಗೆ ಅಲ್ಲಿ ಅದಲ್ಲ. ನಾವು ನಿಮ್ಗೆ ನೀವು ಕೇಳ್ಕೊಳ್ಳಿ, ಒಂಚೂರು ಪ್ರಶ್ನೆ ಕೇಳ್ಕೊಳ್ಳಿ. ಹೇಳಿ. ನೀವು ಅಡ್ವೊಕೇಟ್ ಅವರು, ಫಸ್ಟ್ ಸೆಕೆಂಡ್ ಬಿಜೆಪಿ ಲೀಡರ್ ಅವರು. ನೀವು ಹೇಳಿ. ನೀವು ಅಲಿಗೇಷನ್ ಮಾಡ್ತಿರೋದು ಕಾಂಗ್ರೆಸ್ ಗವರ್ನಮೆಂಟ್ ಮೇಲೆ, ಕಾಂಗ್ರೆಸ್ DCM ಮೇಲೆ, ಕಾಂಗ್ರೆಸ್ ಸರ್ಕಾರದ ಮೇಲೆ. ಹೌದು. ದೆನ್ ಯು ಆರ್ ಪ್ಲೇಯಿಂಗ್ ಆಫ್ ಆಫ್ ದಿ ಆಡಿಯೋ. ನಾವು ಅಷ್ಟೇ ಮಾಡೋದು. ನಾವು ಇದು CBI ಕೊಡ್ಬೇಕು. ನಮಗೆ SIT ಮೇಲೆ ನಂಬಿಕೆ ಇಲ್ಲ. ಸಿಬಿಐ ನೀವು ನಾವು ಕೊಡ್ತೀವಿ. ಎಸ್ ನಾವು ಕೊಡ್ತೀವಿ. ನಾವಲ್ಲಿ ಅಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಕಾರಣಕ್ಕೆ, ಯಾಕೆಂದ್ರೆ ಕಂಟೆಂಟ್ ವೆರಿ ಇಂಪಾರ್ಟೆಂಟ್ ನಮಗೆ ಅಲ್ಲಿ. ನೀವು ನಂಬಬೇಕನ್ನೋದನ್ನ ಈಗ ತನಿಖೆ ಹೊರಡ ಬರ್ತದೆ. ನಾವಲ್ಲಿ ನಾವು ಕೊಡ್ತಾ ಇದ್ದೀವಿ. ನಮಗೆ DK ಶಿವಕುಮಾರ್ ಪಾತ್ರ ಏನು ಅಲ್ಲಲ್ಲ ಸರ್. ಅವ್ರಿಗೆ ಕೆಲಸ ಇದೆಯಾ ಇಲ್ಲ ಕಷ್ಟ ಅಂತ ಅಲ್ಲ. ಇಲ್ಲಿ 1 ಸೆಕೆಂಡ್ ಹೇಳ್ತೀನಿ. ಇಲ್ಲಿಗೆ ಸರ್ ಈಗ ವಿಚಾರ ಸುಮ್ಮನೆ ನೀವು ಇದನ್ನ 10 ಸಲ ತಗೊಳ್ಬೇಕಾರೆ ಇದನ್ನ 10 ಸಲ ಕೇಳಿಸ್ಕೊಳ್ಳಿ. ನಿಮ್ಗೆ DK ಶಿವಕುಮಾರ್ ಇದ್ದಾರೆ ಇಲ್ಲ ಅಂತ ಬೇಕಾಯ್ತು ಅಷ್ಟೇ. ನಿಮ್ಗೆ ಅಲ್ಲಿ ಅವ್ರು ಏನ್ ಮಾತಾಡಿದ್ರೆ ನಾವು ಕೊಡ್ತೀವಿ ನಿಮ್ಗೆ ಅಲ್ಲಿ. ಅವ್ರಿಗೆ ನಿಮಗೆ ಬೇಕಾಯ್ತು ಒಂದು ನಿಮಿಷ ಸರ್. ಇಲ್ಲಿ ಪೆನ್ ಡ್ರೈವ್ ಪಾತ್ರದಲ್ಲಿ ದೇವರಾಜೇಗೌಡರನ್ನ ಅಕ್ಯೂಸ್ ಮಾಡಕ್ ಕೊಟ್ಟಿದ್ರಲ್ಲ ಅಲ್ಲಿ. ನನ್ನ ಸ್ವಲ್ಪ ಸರ್ ಒಂದು ನಿಮಿಷ ನಾವು ಹೇಳಕ್ ಯಾವ್ದಲ್ಲಿ ನನಗೆ SIT ಅವ್ರು ಕರೆದಿದ್ದಾರೆ ಈಗ. 1 ಸೆಕೆಂಡ್ ಸಾಕ್ಷಿದಾರ ಹೋಗಿದ್ದೇನೆ ಅಲ್ಲಿ SIT. ಸರ್ ಒಂದು ನಿಮಿಷ ನಾನು ಹೇಳೋದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಅರ್ಥ ಆಗ್ತದೆ ಗೊತ್ತಲ್ಲಿ DK ಶಿವಕುಮಾರ್ ಪಾತ್ರ ಇದೆಯಾ ಇಲ್ವಾ ಅಷ್ಟೇ ಬೇಕಾದ್ರೆ ನಿಮ್ಗೆ ಅಲ್ಲಿ. ನಿಮ್ಗೆ ಬೇಕಾ ಯು ವಾಂಟ್ ಓನ್ಲಿ DK ಶಿವಕುಮಾರ್. ಸರ್ ನಾವು ಸಂಪೂರ್ಣವಾಗಿ ತನಿಖೆ ಇದು ಮಾಡ್ಬೇಕು. ನಾವಲ್ಲಿ ನಾವು ಕೇಳಿ ಒಂದು ನಿಮಿಷ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಹೌದಲ್ವಾ? ಆಯ್ತಲ್ಲ ನಿಮ್ಗೆ ಯಾವ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.